ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಮಾಧಾನ ಮಾಡ್ಕವ. ನಿಮ್ಮವ್ವ ಇಲ್ಲ ಅಂತ ಸಂಕಟ ಪಡ್ಬೇಡ. ಬಂಗಾರ ಸ್ಥಾನ ನನ್ನ ತುಂಬಕ್ಕಾಗ್ಲಿಲ್ಲ ಅಂದ್ರು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ ಸಂದಾಗಿ ನೋಡ್ಕೊಂತೀನಿ ಕಣವ. ನೀನ್ ಮಾತಾಡ್ಬೇಡಿ ಅತ್ತೆ, ಎಲ್ಲ ಆಗಿದ್ದು ನಿಮ್ಮಿಂದನೇ. ಹೊಸು ಏನ್ ಮಾತಾಡ್ತಿದ್ಯಾ? ಚಂದ್ರು, ನಿಮ್ಮ ಅಮ್ಮನೇ ನಮ್ಮವ್ವನ್ನ ಕೊಂದಿರೋದು. ಇವರು ವಾರ್ಡ್ ಒಳಗಡೆ ಹೋಗಿ ಬಂದ್ಮೇಲೆ ನಮ್ಮ ಅವ್ವನ ಆರೋಗ್ಯದಲ್ಲಿ ಏರುಪೇರಾಗಿರೋದು. ಅಷ್ಟೇ ಅಲ್ಲ, ನೀವು ರಾಧನ್ ಜೊತೆ ಹೊರಗಡೆ ಮಾತಾಡ್ತಿರೋದನ್ನ ನಾನು ನೋಡಿದ್ದೀನಿ. ಬಂಗಾರಮ್ಮ ಅವರಿಗೆ ತುಂಬ ಅನ್ಯಾಯ ಆಗೋಯ್ತು. ಕಂಠಿ ಸ್ಥಿತಿ ನೋಡಿದರೆ ತುಂಬ ಬೇಜಾರಾಗತ್ತೆ. ಏನು ಮಾಡೋಕ್ಕಾಗತ್ತೆ ಬೀಗ್ರೆ, ಎಲ್ಲ ನಾವು ಕೇಳ್ಕೊಂಬಂದಿದ್ದು. ಇವನೊಬ್ಬ ಆಗದೆ ಇರೋ ಮದುವೆ ನೆಪ ಮಾಡಿಕೊಂಡು ಬೀಗ್ರೆ ಅಂತಿದ್ದಾನೆ. ಪುಟ್ಟಕ್ಕ ಅವರಲ್ಲಿ ಪುಟ್ಟಮೆ ಬಾ. ಪುಟ್ಟಕ್ಕ ಅವರೇ ನಮಸ್ಕಾರ. ನಮಸ್ಕಾರ. ಇರಿ ಮಜ್ಜಿಗೆ ತಗೋಬೇಕು. ಅಯ್ಯೋ ಅದೇನು ಬೇಡ, ನೀವು ಕೂತ್ಕೊಳ್ಳಿ. ಬಂಗಾರಮ್ಮ ಅವರು ನಮಗೆ ರೋಲ್ ಮಾಡೆಲ್ ಥರ ಇದ್ದರು. ಇವತ್ತು ಅವರಿಲ್ಲದೆ ಮನಸ್ಸಿಗೆ ತುಂಬ ಭಾರ ಆಗ್ತಿದೆ. ಕಂಠಿಗೆ ಸಮಾಧಾನ ಮಾಡೋ ಧೈರ್ಯ ನಮಗಿಲ್ಲ. ಅದಕ್ಕೆ ನಿಮ್ಮನ್ನಾದರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮನೆ ತುಂಬ ಮೌನನೇ ಆಪಸ್ಕೊಂಬಿಟ್ಟೈತೆ. ಯಾರಿಗೂ ಮಾತಾಡೋ ಶಕ್ತಿನೇ ಇಲ್ಲ. ಪುಟ್ಟಮ್ಮಿ ಅಂತೂ ಸಹನೆ ಕೂಗೋಗೋಳೆ. ಸಮಾಧಾನ ಮಾಡ್ಕೊಳ್ಳಿ ಪುಟ್ಟಕ್ಕ. ನಿಮ್ಮ ಬಂಗಾರಮ್ಮವರ ಗೆಳೆತನ ಬಗ್ಗೆ ನಾನು ಕೇಳಿ ತಿಳ್ಕೊಂಡಿದ್ದೀನಿ. ಆದರೆ ವಿಧಿಯಾಟದ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ, ಇದು ಇದಿಯಾಟ ಅಲ್ಲ. ಸಂಜೆ ಮಾಡಿ ಒಂಜಾಕಿ ಒಡೆದ ಹಾಕಿರೋ ಕಳ್ಳಾಟ. ನಮ್ಮಮ್ಮ ಅವರು ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ನಗ್ನಗ್ತಾ ಖುಷಿ ಆಗಿರೋರು. ಪಾಪಿಗಳು, ಅವ್ರು ಹಿಂಗೆ ಮಾಡದೆ ಹೋಗಿದ್ದಿದ್ರೆ ನಮ್ಮಮ್ಮವ್ರು ಸಂದಕ್ಕೆ ಇರೋರು. ನಮ್ಮನ್ನೆಲ್ಲ ಬದುಕಿಸಿ ಅವ್ರ ಬದುಕು ಮುಗಿಸ್ಕೊಂಡು ಹೊಂಟೋದ್ರು. ನಮ್ಮಮ್ಮವ್ರನ್ನ ಈ ಸ್ಥಿತಿಗೆ ತಂದವರು ಯಾರೂ ಉದ್ಧಾರ ಆಗಕ್ಕಿಲ್ಲ. ಎಲ್ಲ ಸರ್ವನಾಶ ಆಗ್ಬಿಡ್ತಾರೆ, ಸರ್ವನಾಶ ಆಗ್ಬಿಡ್ತಾರೆ. ಇದಾಗ ಯಾರೇ ಭಾಗಿಯಾಗಿರ್ಲಿ, ಅವ್ರ ಜೀವನ ಸರ್ವನಾಶ ಆಗಬೇಕು. ಅವ್ರ ಮನೆ ಎಕ್ಕೊಟ್ಟು ಹೋಗ್ಬೇಕು. ಏನ್ ಹೇಳ್ತಿದ್ಯಾ? ಹೌದು ಅಣ್ಣಯ್ಯ, ರಾಧಾ ಡಾಕ್ಟರ್ ಜಗನ್ನು ಇವರು ಏನೋ ಮಾತಾಡ್ತಿದ್ರು. ಇವರೆಲ್ಲ ಸೇರಿ ನಮ್ಮ ಅಮ್ಮಂಗೆ ಏನೋ ಮಾಡಿದ್ದಾರೆ. ಹೊಸು ಅಮ್ಮಯ್ಯ ಅಂತೀನಿ ಕೇಳುವ. ಚೂರಿ ತಗೊಂಡಿದಾಗ ಚುಚ್ಬಿಡು. ನನ್ನ ಮ್ಯಾಗಿಂದ ಅಪ್ಪತ್ಲೆ ಬರ್ಸ್ಬೇಡ. ನಾನವತ್ತು ಬಂಗಾರನ್ಗೆ ದ್ಯಾವ್ರ ಕುಂಕುಮ ಹಚ್ಚಮ್ಮ ಅಂತ ಹೋಗಿದ್ದೆ ಹೊಟ್ಟೆಯ. ನನ್ನ ಮ್ಯಾಕಾಣೆ, ನನ್ನ ಮಗನ ಮ್ಯಾಕಾಣೆ, ನನ್ನ ನಂಬವ.
ಮತ್ತೆ ನೀವು ರಾಧಾ ಹತ್ರ ಮಾತಾಡ್ತಾ ನಿಂತಿದ್ದು? ಆ ರಾಧಾ ಡಾಕ್ಟರ್ ಜಗನ್ನ ಭೇಟಿ ಮಾಡಿ ಅದೇನು ಮಾತಾಡ್ತಾ ನಿಂತಿದ್ರು. ನಾನು ಬಂಗಾರನ ಕೊಲೆ ಮಾಡಕ್ ಏನಾದ್ರು ಸಂಚು ಮಾಡ್ತಿರ್ಬೋದು ಅಂತ ಅವ್ರು ತಾವಾಗಿ ಎಚ್ಚರಿಕೆ ಕೊಟ್ಟೆ ಆಟಯ್ಯ. ಬೇಕಾದ್ರೆ ಆ ಡಾಕ್ಟರ್ ಜಗನ್ನೇ ಕೇಳಿ ನೋಡು. ಹೊಸು, ಅಮ್ಮನ ಮೇಲೆ ಸುಮ್ಮನೆ ಆರೋಪ ಮಾಡಬೇಡ. ಅತ್ತೆ ಆಸ್ಪತ್ರೆ ಸೇರಿದಾಗಿಂದ ಅಮ್ಮ ಊಟ ನಿದ್ದೆ ಬಿಟ್ಟು ಒದ್ದಾಡ್ಬಿಟ್ಟಿದ್ದಾರೆ. ಆ ಪಂಚಾಯತಿ ಕುಚ್ಚಿಗೆ ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ಈಗ ನನಗೆ ಯಾವ ಆಸೆನೂ ಇಲ್ಲ ಕಣವ. ನೀ ನಿಮ್ಮವನ್ ಕಳ್ಕೊಂಡು ಎಷ್ಟೊಂದು ನರಳ್ತಿದ್ಯೋ, ನಾನು ಹಂಗೆ ಬಂಗಾರನ್ ಕಳ್ಕೊಂಡು ಅಷ್ಟೇ ನರಳ್ತೀವನಿ. ನಾನು ಬಂಗಾರ ಕಿತ್ತಾಡಿರ್ಬೋದು, ಆದ್ರೆ ಅವಳ ಕೊಲ್ಲೋಷ್ಟು ಪಾಪಿ ನಾನಲ್ಲ ಕಣವ. ಮನುಷ್ಯ ಬದಲಾದ್ಮೇಲೂ ಅವಳ ಮ್ಯಾಕ್ ನಂಬಿಕೆ ಇಲ್ಲ ಅಂದ್ಮೇಕೆ ಆ ಜಾಗದಲ್ಲಿ ನಾವಿರ್ಬಾರ್ದು. ಬಂಗಾರ, ನಾನೇನು ಅಂತ ನಿನ್ನ ಆತ್ಮಕ್ಕೆ ಗೊತ್ತದೆ. ನಂಗೆ ಅಷ್ಟು ಸಾಕು. ಅದ್ಯಾವ್ರು ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಬೀಗ್ ತಮ್ಮ ತೆಪ್ಪು ಮಾಡಿದಕ್ಕಿಲ್ಲ, ನಿನ್ ದುಡುಕು ಮಾತಾಡ್ಬಿಟ್ಟೆ. ನನಗೂ ಹಾಗೆ ಅನ್ಸುತ್ತೆ ವಸು. ಅವ್ರು ಇತ್ತೀಚೆಗೆ ತುಂಬಾ ಬದಲಾಗಿದ್ದಾರೆ. ಅವ್ರು ರಾಧಂತವ ಏನ್ ಮಾತಾಡ್ತಿದ್ರು ಅಂತ ನೀನ್ ಕೇಳಿಸ್ಕೊಂಡ ವಸ್ತು? ಇಲ್ಲ ಅಣ್ಣಯ್ಯ, ಅಷ್ಟೊತ್ತಿಗೆ ಡಾಕ್ಟರ್ ಕರೆದ್ರು ಅಂತ ನಾನು ಹೋಗ್ಬಿಟ್ಟೆ. ತಿಳಿದೆ ಮಾತಾಡೋದು ತಪ್ಪು ಕಣವ. ಏನೇ ಇದ್ರು ಮ್ಯಾಲಿರೋನು ನೋಡ್ತಿರ್ತಾನೆ. ತಪ್ಪು ಒಪ್ಪು ಎಲ್ಲ ಅವನಿಗೆ ಒಪ್ಸುವ.